ಭಾರತ ಸ್ಪೇಸ್ಗೆ ನುಗ್ಗಿದೆ. ಎಸ್, ಭಾರತದ ಖಾಸಗಿ ಕಂಪನಿ ಒಂದು ಸ್ಕೈ ರೂಟ್ ಇಂಡಿಯಾ ಎಂಬ ಒಂದು ಖಾಸಗಿ ಕಂಪನಿ ಒಂದು ಭಾರತದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ನ ನಿನ್ನೆ ಲಾಂಚ್ ಮಾಡಿದೆ. ಅದುವೇ ವಿಕ್ರಮ್-1. ವಿಕ್ರಮ್-1 ಅನ್ನೋದು ಭಾರತದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಆಗಿದ್ದು, ಪ್ರಪಂಚದ 4 ದೇಶಗಳು ಇಂಥ ಸಾಧನೆ ಮಾಡಿದ್ದಾವೆ. ಒಂದು ಚೈನಾ, ಒಂದು ಅಮೆರಿಕ ಮತ್ತು ನ್ಯೂಜಿಲೆಂಡ್. 4ನೇ ದೇಶವೇ ಭಾರತ. ಇದರಿಂದ ಭಾರತದ ಬಾಹ್ಯಾಕಾಶ ಯಾನ ಖಾಸಗಿಯವರಿಗೆ ಓಪನ್ ಅಪ್ ಆಗಿದೆ. ವಿಕ್ರಮ್-1 ರಾಕೆಟ್ ಲಾಂಚ್ ಮಾಡೋದರ ಮೂಲಕ ಭಾರತದಲ್ಲಿ ಖಾಸಗಿಯವರು ಕೂಡ ಸ್ಪೇಸ್ ನಲ್ಲಿ ರೇಸ್ ನಲ್ಲಿ ಭಾಗವಹಿಸುವುದಕ್ಕೆ ಒಂದು ಮುಖ್ಯ ದಾರಿಯಾಗಿದೆ. ಇದರಿಂದ ಏನು ಉಪಯೋಗ ಅಂದ್ರೆ, ಭಾರತದಲ್ಲಿರುವಂತಹ ಒಂದೇ ಒಂದು ಸ್ಪೇಸ್ ಏಜೆನ್ಸಿ, ಅದುವೇ ಇಸ್ರೋ. ಇದರ ಮೇಲೆ ಸಾಕಷ್ಟು ಒತ್ತಡಗಳಿದ್ದಾವೆ. ಈ ಪ್ರೈವೇಟ್ ನವರು ಇದರಲ್ಲಿ ಭಾಗವಹಿಸುವುದರ ಮೂಲಕ ಇಸ್ರೋದ ಒತ್ತಡವನ್ನು ಕಡಿಮೆ ಮಾಡೋದ್ರ ಮೂಲಕ ಭಾರತ ಇನ್ನಿತರ ಚಂದ್ರಯಾನ-4, ಚಂದ್ರಯಾನ-5 ಅಂತ ಮುಂತಾದ ಯೋಜನೆಗಳಿಗೆ ಸೂಕ್ಷ್ಮವಾಗಿ ಗಮನ ಹರಿಸಲು ಇದು ಮುಖ್ಯ ಕಾರಣ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳು ಮತ್ತು ಸಣ್ಣ ಸಣ್ಣ ಕಾರ್ಯಗಳನ್ನು ಸರ್ಕಾರ ಏನ್ ಮಾಡುತ್ತೆ, ಈ ಪ್ರೈವೇಟ್ ಕಂಪನಿಯವರಿಗೆ ಕೊಡುವುದರ ಮೂಲಕ ತನ್ನ ದೊಡ್ಡ ಯೋಜನೆಗಳಿಗೆ ತನ್ನ ಗುರಿಯನ್ನು ನಿಗದಿಪಡಿಸುವುದರ ಮೂಲಕ ಭಾರತದ ಸ್ಪೇಸ್ ಸೆಕ್ಟರ್ ಏನಾಗುತ್ತೆ, ಬೂಮ್ ಆಗುತ್ತೆ ಅನ್ನೋದು ವಿಜ್ಞಾನಿಗಳ ವಾದ. ಇದುವೇ ಒಂದು ಭಾರತದ ಮಾಡಿದಂತ ಒಂದು ಅದ್ಭುತ ಸಾಧನೆಗಳ ಪೈಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.